ನೀವು ನೋಡ್ತಿದ್ರ ಗ್ಯಾರಂಟಿ ನ್ಯೂಸ್. ನಾನು ಕೀರ್ತಿ ಪಾಟೀಲ್. ಸಹಜವಾಗಿ ಸೆಲೆಬ್ರಿಟೀಸ್ ಅಂದರೆ ನೆನಪಾಗೋದೇ ಗ್ಲಾಮರಸ್ ಆಗಿ ಕಾಣಬೇಕು, ಫಿಸಿಕ್ ಕೂಡ ಹಾಗೆ ಇರಬೇಕು ಅನ್ನೋಂಥ ಒಂದು ಟಾಕ್ ಇದೆ. ಯಾಕಂದರೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕೋಟ್ಯಾಂತರ ಅಭಿಮಾನಿಗಳು ಒಬ್ಬ ಸೆಲೆಬ್ರಿಟಿ ಇರಬಹುದು ಅಥವಾ ಒಬ್ಬ ನಟಿ ಇರಬಹುದು, ಅವ್ರನ್ನ ವೀಕ್ಷಿಸ್ತಾ ಇರ್ತಾರೆ, ದುಡ್ಡು ಕೊಟ್ಟು ಸಿನಿಮಾನ ನೋಡೋಕೆ ಹೋಗ್ತಾರೆ ಬೆಳ್ಳಿ ಪರದೆ ಮೇಲೆ. ಹಾಗಾಗಿ ನೋಡೋಕೆ ಚೆನ್ನಾಗಿ ಕಾಣಬೇಕು ಅನ್ನೋಂಥದ್ರಲ್ಲಿ ಆಲೋಚನೆಯಲ್ಲಿ ಖಂಡಿತವಾಗ್ಲೂ ಅವ್ರದ್ದು ತಪ್ಪಿಲ್ಲ. ಆದರೆ ಇವತ್ತು ಪರ್ಟಿಕ್ಯುಲರ್ ಆಗಿ ನಾನು ಮಾತಾಡ್ತಾ ಇರುವಂಥದ್ದು ಒಬ್ಬ ಸೆಲೆಬ್ರಿಟಿ ಬಗ್ಗೆ. ಸೆಲೆಬ್ರಿಟಿ ಯಾರು ಅನ್ನುವಂಥದ್ದಾದರೆ ಎಲ್ರಿಗೂ ನೆನಪಾಗೋದೇ ದಿ ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಆದರೆ ಅವರ ಫಿಸಿಕ್ ಬಗ್ಗೆ ಹೇಳುವಂತಹ ಎರಡು ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಫಿಸಿಕ್ ಮೇಂಟೈನ್ ಮಾಡಿರೋವ್ರಿಗೆ ಯಾಕೆ ಟ್ರೈನ್ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಸುಮಾರು 12 ವರ್ಷಗಳಿಂದ ಒಬ್ಬರು ಅವ್ರಿಗೆ ಕೋಚ್ ಮಾಡ್ತಿರುವಂಥದ್ದು, ಜೊತೆಗೆ ಫಿಸಿಕ್ ಹೇಗೆ ಇಟ್ಕೋಬೇಕು, ಡೈಟ್ ಹೇಗೆ ಮೇಂಟೈನ್ ಮಾಡಬೇಕು, ಪ್ರತಿ ಸಿನಿಮಾಗಳು ಇಷ್ಟು ವರ್ಷದಲ್ಲಿ ಅವರು ರಿಲೀಸ್ ಆಗಿರುವಂತಹ ಅಷ್ಟೂ ಸಿನಿಮಾಗಳಿಗೂ ಸಹ ಪರ್ಸನಲ್ ಟ್ರೈನರ್ ಆಗಿ ಅವ್ರ ಜೊತೆಗೆ ಇರುವಂತಹ ಹೇಮಂತ್ ಕುಮಾರ್ ಅವರು ಇವತ್ತು ನಮ್ಮ ಪಾಡ್ಕಾಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಹಾರ್ಟ್ಲಿ ವೆಲ್ಕಮ್ ಟು ಯು. ಸೊ ಥ್ಯಾಂಕ್ ಯು ಮ್ಯಾಮ್. ಹಲೋ. ಸೊ ಮುಖ್ಯವಾಗಿ ನಾನು ಹೇಳ್ತಿದ್ದೆ ದರ್ಶನ್ ಅವರು ಅಂತ. ಮೊದಲೇದಾಗಿ ದರ್ಶನ್ ಅನ್ನೋಂಥ ಹೆಸರು ಹೇಳಿದ ತಕ್ಷಣ ವ್ಯಕ್ತಿತ್ವ ಹೇಗೆ ನೆನಪಾಗುತ್ತೆ ನಿಮಗೆ? ಅವರು ಅಂದರೆ ನಮಗೆ ಈ ಫ್ಯಾನು ನಮ್ಮ ಇದಕ್ಕಿಂತ ನಮಗೆ ಬ್ರದರ್ ಥರ ಟ್ರೀಟ್ ಮಾಡ್ತಾರೆ. ನನಗಂತೂ 12 ಇಯರ್ಸಿಂದ ಜೊತೆಲಿದ್ದೀನಿ. ಅವರ ಫ್ಯಾಮಿಲಿ ಮೆಂಬರ್ ಥರ ನಾನು ಟ್ರೀಟ್ ಮಾಡ್ತಾರೆ. ಅಂದರೆ ಈಗ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿದ್ರಿ, ಯೂಶಲಿ ಮಕ್ಕಳ ಥರ ನೋಡ್ತಾರೆ ಅವರು ಸೆಲೆಬ್ರಿಟಿಗಳನ್ನ, ತಮ್ಮ ಫ್ಯಾನ್ಸ್ಗಳನ್ನೇ ಮಕ್ಕಳ ಥರ ಟ್ರೀಟ್ ಮಾಡೋದು, ಮನೆ ಮುಂದೆ ಬಂದರೆ ಶೇಕ್ ಹ್ಯಾಂಡ್ ಮಾಡೋದೆಲ್ಲವೂ ನೋಡ್ತಾರೆ. ನೀವು 12 ವರ್ಷ ಜೊತೆಗಿದ್ದೀರಾ ಅಂದರೆ ಸಾಮಾನ್ಯವಾಗಿ ನಿಮ್ಮ ಆತ್ಮೀಯತೆ ಹೋಗು ಬಾ ಅನ್ನೋ ಥರ ಇರಲ್ಲ, ಅದಕ್ಕಿಂತ ಗಡಿ ಮೀರಿ ಹೆಚ್ಚಾಗಿರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಓಪನ್ ಅಪ್ ಆಗಿ ಹೇಳೋದಾದ್ರೆ? ಅದೇ ಹೇಳಿದ್ನಲ್ಲ, ಒಂದು ಫ್ಯಾಮಿಲಿ ಮೆಂಬರ್ ಹೇಗಿರ್ತಾರೆ ತಮ್ಮನ ಥರನೇ ಟ್ರೀಟ್ ಮಾಡ್ತಾರೆ. ನನಗಂತೂ ಇದುವರೆಗೂ ಯಾವುದು ಬರೀ ಟ್ರೈನರ್ ಆಗಲಿ ಈ ಥರ ಯಾವುದೂ ಇದೇ ಮಾಡಿಲ್ಲ. ಅವ್ರ ಮನೇಲಿ ಏನಿದ್ರು ನಾ ಇನ್ವೈಟ್ ಮಾಡೋದಾಗಲಿ, ಜೊತೆಲಿ ಕರ್ಕೊಂಡು ಹೋಗೋದು, ಎಲ್ಲೋದ್ರೂ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಯಾವ ಬೇರೆ ಶೂಟಿಂಗ್ ಇದ್ದು ಹೊರಗಡೆ ಎಲ್ಲಾದರೂ ಹೋದ್ರೂ ಜೊತೆಲಿ ಹೋಗಿ ಅಲ್ಲೇ ಟ್ರೈನ್ ಮಾಡಬೇಕು, ಜೊತೆಲಿರಬೇಕು, ಆ ಥರ ಇದ್ರ ಥರನೇ ಇದು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ ನನಗಂತೂ. ಓಕೆ, ಲೆಟ್ಸ್ ಗೆಟ್ ಟು ಫ್ಲ್ಯಾಶ್ ಬ್ಯಾಕ್. ಹೇಗೆ ಪರಿಚಯ ಆಯಿತು ಅನ್ನುವಂಥದ್ದು? ನಾನು ಅವ್ರ ಜೊತೆ ಸ್ಟಾರ್ಟ್ ಮಾಡಿದ್ದು 2013ನಲ್ಲಿ. ಆವಾಗ ಇದು ನಡೀತಾ ಇತ್ತು, ಅಂಬರೀಷ ಮೂವಿ ನಡೀತಾ ಇತ್ತು. ನಾನು ನೋಡಿದ ತಕ್ಷಣ ನಾನು ಅವಾಗ ಇಂಟರ್ನ್ಯಾಷನಲೆಲ್ಲ ಮಾಡಿ, ನಾನು 19 ಇಯರ್ಸಿಂದ ಇದೇ ಫಿಟ್ನೆಸ್ ಫೀಲ್ಡಲ್ಲೇ ಇದ್ದೀನಿ. ಇಂಟರ್ನ್ಯಾಷನಲ್ಲ ಮಾಡಿ ಅವಾಗ ತಾನೇ ಇಂಟ್ರಡ್ಯೂಸ್ ಮಾಡಿದ್ರು ಅವ್ರ ಫ್ಯಾಮಿಲಿ ಫ್ರೆಂಡ್ ಒಬ್ಬರು. ನಾನು ನೋಡಿದ ತಕ್ಷಣ ಓಕೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ನನಗೆ ಈ ಥರ ಬೇಕು, ಈ ಮೂವಿಗೆ ಈ ಥರ ಬೇಕು ಫಿಸಿಕ್ಕು, ಹಿಂಗೆ ಮಾಡಬೇಕು ಅಂತ ಅವರು ಹೇಳ್ತಾಯಿದ್ರು. ಅವಾಗಿಂದ 2013ಇಂದ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಯಾವ ಮೂವಿಗೆ ಹೆಂಗೆ ಬೇಕು ಅದೇ ಥರನೇ ಫಿಟ್ನೆಸ್ನ ಇದು ಚೇಂಜ್ ಮಾಡಿಕೊಂಡು ಇದು ಮಾಡ್ಕೊಂಡು ಬಂದಿದ್ದೀವಿ, ಮೇಂಟೈನ್ ಮಾಡಿಕೊಂಡು. ಈಗ ಅವ್ರ ಜೊತೆಗಿರೋಂತಹ ಯಾರೇ ವ್ಯಕ್ತಿಗಳಿರ್ಬೋದು, ಅಷ್ಟು ಸುಲಭವಾಗಿ ತುಂಬ ಹತ್ರ ಬಿಟ್ಕೊಳಲ್ಲ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಅವರು ಒಡನಾಟವನ್ನು ಹೊಂದೋದು. ಸೊ ನಿಮ್ಮ ಜೊತೆ ಸೇರಬೇಕಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿ ಒಂದು ಟಚ್ ಇತ್ತು, ಆಮೇಲೆ ಬರ್ತಾ ಬರ್ತಾ ಎಷ್ಟು ಕ್ಲೋಸ್ ಆಗ್ತಾ ಹೋದರು? ಹಾಗೇನಿಲ್ಲ, ಸ್ಟಾರ್ಟಿಂಗು ನಾನು ನೋಡಿದ ತಕ್ಷಣ ಅವರು ಓಕೆ ಸ್ಟಾರ್ಟ್ ಮಾಡಿಬಿಡೋಣ, ನಾಳೆಯಿಂದ ಇದು ಜಿಮ್ ನಿಮ್ಮದೇ. ಅವ್ರ ಮನೇಲಿ ಟ್ರೈನ್ ಮಾಡ್ತಾಯಿದ್ದೀನಿ, ಅವ್ರು ಹೊರಗಡೆ ಎಲ್ಲೂ ಬಂದು ಬೇರೆ ಜಿಮ್ಗೆಲ್ಲೂ ಬರ್ತಾ ಇರಲಿಲ್ಲ. ಅವ್ರ ಮನೇಲೇ ಜಿಮ್ ಇದೆ, ಜಿಮ್ ನಿಮ್ಮದೇ, ನೀವೇ ಇದು ಮಾಡಬೇಕು, ನಾನು ಹೆಂಗೆ ಹೇಳ್ತೀನೋ ಅದು ನೀವು ಹೆಂಗೆ ಹೇಳ್ತೀರೋ ಅದು ಮಾಡ್ತೀನಿ ಅಂತಲೇ ಇದು ಕಮಿಟ್ ಆದರು. ಅದಾದಮೇಲೆ ಅವ್ರಿಗೆ ಫಸ್ಟ್ ಒಂದು ಮೂವಿ ಆಗಿ ಅದು ರಿಸಲ್ಟ್ ಬಂದಮೇಲೆ ಹೆಂಗೆ ಹೇಳ್ತೀನೋ ಅದೇ ಥರನೇ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ದರ್ಶನ್ ಅವರು ಮೊದಲು ನೀವು ಬೇರೆ ಯಾವ ಸೆಲೆಬ್ರಿಟಿ ಇರ್ಬೋದು ಅಥವಾ ಬೇರೆ ಯಾರಿಗಾದ್ರೂ ನೀವು ಟ್ರೈನ್ ಮಾಡ್ತಿದ್ರಾ? ಹೇಗೆ ಸೆಲೆಬ್ರಿಟಿಗೆ ಯಾರಿಗೂ ಟ್ರೈನ್ ಮಾಡ್ತಾ ಇರಲಿಲ್ಲ, ಫಸ್ಟ್ ದರ್ಶನ್ ಸರ್ಗೇನೆ ಟ್ರೈನ್ ಮಾಡಿ. ಹೇಗೆ ಅನಿಸ್ತಿದೆ ಇಷ್ಟು ವರ್ಷಗಳ ಜರ್ನಿ ಅವ್ರ ಜೊತೆಗೆ? ನಾನು 19 ಇಯರ್ಸಿಂದ ತುಂಬ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಲ್ಲ ಮಾಡಿದ್ದೆ. ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಅಂದರೆ 12 ಇಯರ್ಸಿಂದ ಸರ್ ಜೊತೆ ಬಾಸ್ ಜೊತೆ ಇರೋದೇ ಒಂದು ದೊಡ್ಡ ಅಚೀವ್ಮೆಂಟ್ ನನಗೆ ಲೈಫಲ್ಲಿ. ಏನಂತ ಕರಿತೀರಾ ನೀವು ಅವ್ರನ್ನ? ಸರ್ರು ಅಂತೀನಿ, ಬಾಸ್ ಅಂತೀನಿ. ಅವರು ಅಷ್ಟೇ, ಇದುವರೆಗೂ ಹೋಗು ಬಾ ಆ ಥರ ಯಾವತ್ತು ಕರೆದಲ್ಲ, ಹೇಮಂತ್ ಹೋಗಿ ಬನ್ನಿ, ತುಂಬ ಇದರಿಂದನೇ ಮಾತಾಡ್ತಾರೆ. ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ಅವ್ರ ನಂಬರ್ ನಿಮ್ಮ ಮೊಬೈಲಲ್ಲಿ? ಬಾಸ್ ಅಂತಾನೆ ಸೇವ್ ಮಾಡ್ಕೊಂಡಿದ್ದೀರಾ? ಸೊ ಯೂಶಲಿ ಅವ್ರ ಹತ್ರ ಹೋಗಬೇಕಾದ್ರೆ ಯಾರಾದರೂ ಏನಂದರೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಹೆದರೋ ಅಂಥದ್ದು ಇರುತ್ತೆ, ನೋಡಿದ ತಕ್ಷಣ ಭಯ ಪಡೋ ಅಂಥದ್ದಲ್ಲ. ರೆಸ್ಪೆಕ್ಟ್ ಅನ್ನೋ ಅಂಥದ್ದು ಹೆಚ್ಚಾದಾಗ ಆ ಭಯ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ನೀವು ಫಾರ್ ದ ಫಸ್ಟ್ ಟೈಮ್ ಅವ್ರನ್ನ ಮುಖಾಮುಖಿ ಆದಾಗ ಆ ಫೀಲ್? ಫಸ್ಟ್ ಟೈಮು ತುಂಬಾ ನನಗೂ
ಅಷ್ಟು ದೊಡ್ಡ ಆ್ಯಕ್ಟ್ರನ್ನ ಅದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ, ಬೇರೆ ಯಾರನ್ನೂ ಅಷ್ಟು ಹತ್ರದಿಂದ ನೋಡಿ ಮಾತಾಡಿ ಮಾಡಿರಲಿಲ್ಲ. ಅದು ಅವ್ರ ಮನೇಲಿ ಹೋಗಿ ಫಸ್ಟ್ ಟೈಮ್ ನೋಡಿದ ತಕ್ಷಣ ನಾನು ಸುಮ್ಮನೆ ನೋಡಿದ್ರೆ ಸಾಕು ಅವರು ಇದು ಮಾಡದಿದ್ರು ಪರವಾಗಿಲ್ಲ ಅಂತ ಅಂದ್ಕೊಂಡೇ ಹೋದೆ. ಬಟ್ ನಾನು ನೋಡಿದ ತಕ್ಷಣ ನಾಳೆನೇ ಸ್ಟಾರ್ಟ್ ಮಾಡೋಣ ಅಂತ ಕ್ಯಾಶುವಲಾಗಿ ಹೇಳಿದ್ರು. ಅಯ್ಯೋ ಒಂಥರ ಸೆಲೆಬ್ರಿಟಿ ಇದ್ರೆ ಅಷ್ಟು ದೊಡ್ಡ ಇದ್ರ ಮಾತಾಡದೆ ಅನ್ನೋ ಇದೇ ಬರಲಿಲ್ಲ ನನಗೆ. ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ಇಷ್ಟು ಗಂಟೆಗೆ ಬಂದುಬಿಡಿ ಅಂತ ಕ್ಯಾಶುವಲಾಗಿ ಹೇಳ್ಬಿಟ್ರು. ಓಕೆ, ಅವತ್ತಿಂದ ಆಮೇಲೆ ಇದು ಹೊಟ್ಟೋಯ್ತು ನನಗೆ, ಭಯ ಅನ್ನೋದು ಇದು ಹೊಟ್ಟೋಯ್ತು. ಆಮೇಲೆ ಕ್ಯಾಶುವಲ್ ನಾರ್ಮಲಾಗಿ ಎಲ್ಲರಿಗೂ ಹೆಂಗೆ ಮಾಡಿಸ್ತೀನೋ ಅದೇ ಥರನೇ ಸ್ಟಾರ್ಟ್ ಮಾಡ್ಕೊಂಡು ಹೋದೆ ಟ್ರೈನ್ ಮಾಡೋಕ್ಕೆ. ಈಗ ಹೇಮಂತ್ ಅವರೇ, ಏನಾಗುತ್ತೆ ಅಂದ್ರೆ ಒಂದು ಸೆಲೆಬ್ರಿಟಿ ಬಾಡಿನಲ್ಲಿ ಏನಾದರೂ ಒಂದು ಚೇಂಜಸ್ ಆದರೆ ಅಥವಾ ಒಂದು ಪಾತ್ರ ಅಂತ ಕೊಟ್ಟಿರ್ತಾರೆ, ಹ್ಯೂಜ್ ಬಲ್ಕ್ ಬಾಡಿ ಬಂದ್ಬಿಟ್ರೆ, ಮಸ್ಕುಲರ್ ಇರ್ಬೋದು, ಏನೋ ಒಂಚೂರು ವ್ಯತ್ಯಾಸ ಆದ್ರೂ ಅಭಿಮಾನಿಗಳು ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಯಾಕೋ ಸ್ಕ್ರೀನ್ ಮೇಲೆ, ಯಾರು ಇವ್ರಿಗೆ ಟ್ರೈನ್ ಮಾಡಿದ್ದು ಅನ್ನೋಂಥದ್ದು ಮಾತು ಬಂದೇ ಬರುತ್ತೆ. ಜೊತೆಗೆ ಆರೋಗ್ಯ ವಿಚಾರದಲ್ಲೂ ಸಹ ಏರುಪೇರು ಆಯ್ತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ನಾವು ನೋಡಿರ್ಬೋದು, ಯಾರು ಅವ್ರ ಪರ್ಸನಲ್ ಟ್ರೈನರ್ ಆಗಿದ್ರು ಅನ್ನೋಂಥದ್ದು ಈ ಹಿನ್ನೆಲೆ ಎಲ್ಲ ಕೆದಕ್ತಾ ಹೋದ್ರು. ಸೊ ಒಬ್ಬ ಸೆಲೆಬ್ರಿಟಿಗೆ ನೀವು ಟ್ರೈನ್ ಮಾಡಬೇಕಂದ್ರೆ ಎಷ್ಟು ಜವಾಬ್ದಾರಿ ಇರಬಹುದು, ಆ ಒಂದು ರಿಸ್ಕ್ ಎಷ್ಟಿರುತ್ತೆ? ಅದು ಅವ್ರಿಗೆ ಟ್ರೈನ್ ಮಾಡಬೇಕಂದ್ರೆ ತುಂಬಾ ರಿಸ್ಕ್ ಇರುತ್ತೆ. ಯಾಕಂದರೆ ಅವ್ರಿಗೆ ಏನಾಯಿತು ಒಂದು ಸ್ವಲ್ಪ ಹುಷಾರಿಲ್ಲ, ಅದೇನು ತಪ್ಪು ಅಂದ್ರೂ ನಮಗೆ ತುಂಬ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಡಯಟಿಂದ ಹಿಡಿದು ವರ್ಕೌಟ್ ಎಲ್ಲ ನಾನು ಅವ್ರದ್ದು ಇಂಜುರೀಸ್ ಬೇರೆ ಸ್ವಲ್ಪ ಇದಾಗ್ತಾ ಇತ್ತು ಜಾಸ್ತಿ. ಕೈ ಬ್ಯಾಕ್ ಇಂಜುರಿ ಅಂತೂ ತುಂಬಾ ಇತ್ತು. ಎಲ್ಲ ಹೇಳ್ತಾರೆ ಸುಮ್ಮನೆ ಇದು ಮಾಡ್ತಾರೆ ಅಂತ, ಅವ್ರಿಗೆ ಬಗ್ಗಿ ಬೆಂಡಾಗಿ 5 kg ಲಿಫ್ಟ್ ಮಾಡೋಕ್ಕೂ ಆಗೋಲ್ಲ, ಅಷ್ಟು ಇದಿದೆ ಅವ್ರಿಗೆ. ಲಿಫ್ಟ್ ಆಗಿ ಸ್ವಲ್ಪ ಜರ್ಕ್ ಆಯಿತು ಅಂದರೆ 2 weeks ಅವ್ರಿಗೆ ನಡೆಯೋಕ್ಕೆ ಕೂಡ ಆಗೋಲ್ಲ, ಅಷ್ಟೊಂದು ತುಂಬಾ ಬ್ಯಾಕ್ ಇಂಜುರಿ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಬರೀ ಕೇಬಲ್ಸು ಇಲ್ಲ ಸೀಟೆಡ್ ವರ್ಕೌಟ್ಸು ತುಂಬ ಹೆವಿ, ಅದಕ್ಕೆ ಏನು ಇಂಜುರಿ ಆಗಿದೆ ಅದಕ್ಕೆ ಇಂಪ್ಯಾಕ್ಟ್ ಆಗದೇ ಇರೋ ಥರ ನಾವು ವರ್ಕೌಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ಡಯಟ್ ಅಂತ ಬಂದಾಗ ಎಲ್ಲ ಅನ್ಕೋತಾರೆ ಡೈಲಿ ತಿಂತಾರೆ, ಮಟನ್ ತಿಂತಾರೆ, ಅದು ತಿಂತಾರೆ, ನಾನ್ ವೆಜ್ಜಸ್ ಅಂತ. ಅವ್ರು ತಿಂತಾನೆ ಇರಲಿಲ್ಲ ಆ್ಯಕ್ಚುಲಿ. ನಾನು ಡೈಲಿ ಇಷ್ಟು ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಕು, ಇಷ್ಟು ಬಾಡಿ ವೆಯ್ಟ್ಗೆ ಇಷ್ಟು ಪ್ರೋಟೀನ್ಸ್ ತಿನ್ನಬೇಕು, ಇಷ್ಟು ಚಿಕನ್ಸ್ ಅದೆಲ್ಲ ತಿನ್ನಬೇಕು ಅಂದರೆ ನಾನು ಹೇಳಿದ್ರಲ್ಲಿ ಒಂದು ಅರ್ಧ ತಿಂತಾಯಿದ್ರು ಅಷ್ಟೇ. ಅದು ಮೇನ್ ಪ್ರಾಬ್ಲಮ್ ಅಂದರೆ ತಿಂತಾನೆ ಇರಲಿಲ್ಲ, ಊಟನೇ ಮಾಡ್ತಾಯಿರಲಿಲ್ಲ ಜಾಸ್ತಿ. ಯಾಕೆ? ಅವ್ರಿಗೆ ಕಾನ್ಷಿಯಸ್ ಬಂದುಬಿಟ್ಟಿತ್ತು. ನಾನು ನೋಡೋಕೆ ಬರ್ತಾರೆ ಆ ಸೆಲೆಬ್ರಿಟೀಸ್ಗೆ ನನ್ನ ಬಾಡಿ ಚೇಂಜಸ್ ತೋರಿಸ್ಬೇಕು, ಹಿಂಗೆ ಇರಬೇಕು, ನಾ ಹೆಂಗೋ ಒಂದು ಇದ್ಬಿಟ್ಟು ದಪ್ಪ ಆಗಿ ಹೆಂಗೋ ಮಾಡಿದ್ರೆ ಒಪ್ಪಲ್ಲ ಅಂತ ಅವ್ರಿಗೆ ಬಂದುಬಿಟ್ಟಿತ್ತು. ಒಂದು ಟೈಮ್ ಏನೋ ಜಾಸ್ತಿ ತಿಂದರೆ ನೆಕ್ಸ್ಟ್ ದಿವಸ ಮಧ್ಯಾಹ್ನ ಸಾಯಂಕಾಲವರೆಗೂ ಏನು ಊಟನೇ ಮಾಡ್ತಾ ಇರಲಿಲ್ಲ ಅವರು. ತುಂಬ ಡಯಟ್ ಕಾನ್ಷಿಯಸ್ ಅಂತ ತುಂಬಾ ಇತ್ತು.